ಬಿಜೆಪಿ ಹಿರಿಯ ನಾಯಕ ಯತ್ನಾಳ್ ಅವರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಬಿಜೆಪಿ ಹೈಕಮಾಂಡ್ ಆದೇಶವನ್ನು ಹೊರಡಿಸಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಂಸದರಂತ BY ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಇದು ನಿರೀಕ್ಷಿತ ಅಂತ ನಿಮಗೆ ಅನ್ಸುತ್ತಾ? ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವೆಲ್ಲರೂ ಕೂಡ ದೆಹಲಿಯಲ್ಲಿದ್ದಂಥ ಸಂಸತ್ ಸದಸ್ಯರು ನಾವೆಲ್ಲರೂ ಕೂಡ ಕೂತು ಎರಡೂ ಸರಿಯಾಗಬೇಕು, ಎಲ್ಲರೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಮುಂದೆ ಹೋಗಬೇಕು ಅನ್ನೋವಂಥ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಆದರೆ ನಿನ್ನೆ ಇದ್ದಕ್ಕಿದ್ದಂಗೆ ಈ ವಿಚಾರ ತಿಳಿದಂಗೆ ಎಲ್ಲರೂ ಕೂಡ ಶಾಕ್ ಆಯಿತು. ಮತ್ತು ಸಹಜ, ಯಾವುದೇ ಒಬ್ಬ ಒಂದು ಲೈನ್ ಅಂತ ಒಂದು ಇರುತ್ತೆ ಸರ್. ಆ ಲೈನ್ ದಾಟಿದಾಗ ಸಂಘಟನೆ ಈ ರೀತಿಯ ಒಂದು ಶಿಸ್ತಿನ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳೋದು ಸಹಜ. ಇದು ಎಲ್ರಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಇದೊಂದು ಪಾಠ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಕೆಲವು ಪರ ವಿರೋಧ ಹೇಳಿಕೆಗಳು ಬರ್ತಾ ಇದೆ. ಯಾರು ಕೂಡ ಅವರು ಅಂದರೆ ವಿಜೃಂಭಿಸುವಂಥ ಸಂದರ್ಭ ಇದಲ್ಲ. ಇದು ಒಬ್ಬ ಹಿರಿಯ ಕಾರ್ಯಕರ್ತ ದೂರ ಸರಿದಂಥ ಈ ಸಂದರ್ಭದಲ್ಲಿ ಕೊರತೆಯನ್ನು ತುಂಬೋ ದಿಕ್ಕಿನಲ್ಲಿ ಶ್ರಮ ವಹಿಸಬೇಕೆ ಹೊರತು ಇದ್ಯಾವುದೋ ವಿಜೃಂಭಿಸುವಂಥ ಜವಾಬ್ದಾರಿ ಕಾಲ ಇದಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಸರ್. ಯತ್ನಾಳ್ ಅವರು ಮುಖ್ಯವಾಗಿ ನಿಮ್ಮ ಕುಟುಂಬವನ್ನೇ ಟಾರ್ಗೆಟ್ ಮಾಡ್ತಿದ್ರು. ಯಡಿಯೂರಪ್ಪ ಅವ್ರನ್ನ, ವಿಜೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರು. ಕುಟುಂಬವಾದ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ರು. ಇದಕ್ಕೆ ಪಕ್ಷದಲ್ಲಿ ಬೆಂಬಲ ಕೂಡ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಒಂದು ಗುಂಪು ಕೂಡ ಅವ್ರ ಜೊತೆ ಇತ್ತು. ಆ ಗುಂಪಿನ ಇವತ್ತಿನ ಪರಿಸ್ಥಿತಿ ಏನು ಅಂತ ಯತ್ನಾಳ್ ಅವರು ಉಚ್ಚಾಟನೆ ಆಯಿತು. ಅವ್ರ ಜೊತೆ ಸೇರಿದಂಥ ಗುಂಪಿನ ಪರಿಸ್ಥಿತಿ ಏನು? ಅವ್ರ ಮೇಲೂ ಕ್ರಮ ಕೈಗೊಳ್ಳುತ್ತಾ ಹೈಕಮಾಂಡ್? ಸರಿ ಆಗುತ್ತೆ. ಯಾಕೆಂದರೆ ಇವತ್ತು ಹೈಕಮಾಂಡ್ ಇಟ್ಟಂಥ ಹೆಜ್ಜೆ ಏನಿದೆ, ನಮ್ಮ ಉಳಿದಂತರೂ ಕೂಡ ನಮಗೆಲ್ಲರೂ ಕೂಡ ಅಲ್ಲಿ ಗುಂಪು ಪರ ವಿರೋಧ ಅನ್ನೋಕ್ಕಿಂತ ಎಲ್ಲರೂ ಕೂಡ ಒಂದು ಶಿಸ್ತಿನಲ್ಲಿ ಇರಬೇಕು ಅನ್ನೋದೊಂದು ಸಂದೇಶವಂತೂ ಇದರಿಂದ ಪಾಸಾಗಿದೆ. ಹಾಗಾಗಿ ಅವ್ರ ಜೊತೆ ಇರೋಂಥ ಗುಂಪು ಅಥವಾ ಇನ್ನೊಂದು ಜೊತೆ ಇರೋಂಥ ಗುಂಪು ಅನ್ನೋಕ್ಕಿಂತ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹೇಗಿರಬೇಕು ಅನ್ನೋಂಥ ಒಂದು ಸಂದೇಶದಿಂದ ಸ್ಪಷ್ಟವಾದಂಥ ಸಂದೇಶ ನಮ್ಮ ಹೈಕಮಾಂಡ್ ನಮಗೆ ಕೊಟ್ಟಿದೆ ಸರ್. ಈಗ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬಿಜೆಪಿಯಲ್ಲಿದ್ದಂತಹ ಭಿನ್ನಮತ, ಬಣ ರಾಜಕೀಯ ಅನ್ನುವಂತಹದಕ್ಕೆ ಫುಲ್ ಸ್ಟಾಪ್ ಬಿದ್ದಂತ ಆಯ್ತಾ ಸರ್? ಇದೆಲ್ಲ ಆನ್ಗೋಯಿಂಗ್ ಪ್ರೋಸೆಸ್. ಒಂದು ರಾಜಕೀಯ ಪಕ್ಷ ಅಂದಮೇಲೆ, ಒಂದು ಸಂಘಟನೆ ಅಂದಾದ್ಮೇಲೆ ಒಂದೇ ಸತಿ ಎಲ್ಲದೂ ಕೂಡ ಮುಗೀತು ಅನ್ನೋ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ರಾಜಕಾರಣನೇ ನಾನು ಆಗಲೇ ಹೇಳಿದ್ನಲ್ಲ, ನಂಬರ್ ಆಫ್ ಐಲ್ಯಾಂಡ್ಸ್ ಇದ್ದಂಗೆ ಎಲ್ಲರೂ ಕೂಡ ಒಟ್ಟಾಗಿ ಜೋಡಿಸ್ಕೊಂಡು ಹೋಗುವಂಥ ಸವಾಲು ಈ ಸಂಘಟನೆ ಜವಾಬ್ದಾರಿ ಹೊತ್ತಂಥ ಅವ್ರ ಮೇಲೂ ಇರುತ್ತೆ. ಸಣ್ಣ ಪುಟ್ಟ ವಿಚಾರಗಳು ಬಂದಾಗ ಒಂದು ಚೌಕಟ್ಟಲ್ಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಂಥ ಒಂದು ಅವಕಾಶಗಳು ಇರುತ್ತೆ. ಇನ್ಯಾವುದೂ ಕೂಡ ಬೀದಿಗೆ ಬಂದು ಇಳಿಬಾರ್ದು ಅನ್ನೋವಂಥ ಒಂದು ಸಂದೇಶ ಕೊಟ್ಟೆ ಹೊರತು ಈ ರೀತಿ ಅಂತ ಪರ ವಿರೋಧ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ವಿಚಾರಗಳು. ಯಾವುದೇನು ರಾಜಕಾರಣದಲ್ಲಿ ಮುಚ್ಚುಮರೆ ಏನಲ್ಲ. ಅಂತಂತ ಬಂದಾಗ ಅದನ್ನು ತೆಗೆದುಕೊಂಡು ಸರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯತ್ನಾಳ್